ಸರ್ ಇವತ್ತು ನಮ್ಮ ಮೊಹರಂ ಹಬ್ಬ ಸರ್. ನಮ್ಮ ಹಬ್ಬದ ದಿವಸ ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಸೊ ಎಲ್ಲೋ ಒಂದ್ ಕಡೆ ನನ್ನ ಬಾಯ್ ಜಾನ್ಸ್ ನನ್ಗೆ ಇಲ್ಲಿವರೆಗೂ ಪಠಾನ್ 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 ಅಂತ ಏನ್ ಪ್ರೀತಿ ಕೊಟ್ಟಿದ್ರು ಇವ್ರೆಲ್ರಿಗೂ ನಾನು ವೇಟ್ ಮಾಡಿಸಿದ್ದೆ ಸರ್, ಒಂದ್ ಡೈಲಾಗ್ ಹೊಡಿತೀನಿ ಅಂತ. ಈ ಸಿನಿಮಾದೇ ಡೈಲಾಗ್ ಅದು. ಪೂರ ಇಡೀ ಬೆಂಗಳೂರ್ನ ಆಳ್ತಾ ಇದ್ದ ಎರಡು ದೊಡ್ಡ ತಲೆಗಳು ಈಗ ಒಂದು ಮಣ್ಣಲ್ಲಿ ಅಂದರಾಗಿದೆ, ಇನ್ನೊಂದು ಜೈಲಲ್ಲಿ ಅಂದರಾಗಿದೆ. ಎಸ್, ಈ ಒಂದು ಡೈಲಾಗ್ಗೆ ವೇಟ್ ಮಾಡ್ತಾ ಇದ್ದೆ ಸರ್ ನಾನು. ಏನ್ ಸರ್ ಸಿನಿಮಾ ನೋಡಿ ಆ ಗುಂಗಿಂದ ಇನ್ನ ಆಚೆ ಬರಕ್ ಆಗ್ತಾ ಇಲ್ಲ. ಐ ಆಮ್ ಸೋ ಬ್ಲೆಸ್ಡ್. ನನ್ನ ವಿನೋದ್ ಅಣ್ಣನ್ ಜೊತೆ ಈ ಕ್ಯಾರೆಕ್ಟರ್ ಮಾಡಿರೋದು ಅಷ್ಟು ಹೆಮ್ಮೆ ಸರ್ ನನಗೆ. ಆ ಒಂದು ಅಣ್ಣ ತಮ್ಮ ಸಂಬಂಧ ನೀವು ನೋಡಿರ್ಬೋದು. ನಾನ್ ಸತ್ತಾಗ ಅವರು ಪಠಾನ್ ಅಂತಾರೆ ಸರ್. ಅದು ಅವ್ರು ನನ್ ಮೇಲೆ ಇಟ್ಟಿರೋ ಪ್ರೀತಿ, ಆ ತಮ್ಮನ್ ಪ್ರೀತಿ ಆ ಸ್ಕ್ರೀನ್ ಅಲ್ಲಿ ಹೆಚ್ಚು ಕಾಣಿಸ್ತಾ ಇದೆ. ಸೊ ಅವ್ರ ಕಣ್ಣೀರ್ ನನಗೆ ಅದು ಎಷ್ಟ್ ಸಲ ನೋಡಿದ್ರೇನು ಅಚ್ಚೆ ಹೊಡೆದಂಗ್ ನನ್ನ ಎದೆಯಲ್ಲಿ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿನೋದ್ ಅಣ್ಣ, ಲವ್ ಯು ಫಾರ್ ಎವರ್. ಸಿನಿಮಾದಲ್ಲೂ ಜ್ಯೂಸ್ ಕೊಟ್ಟಿದ್ರೆ ಅವ್ರಿಗೆ ಹೋಗೋದು, ನಾನು ಹೊರಗಡೆನೂ ಕೂಡ ಹಂಗೆ ಜ್ಯೂಸ್ ಕೊಟ್ಟರೆ ಪಠಾನ್ ಕ್ಯಾರೆಕ್ಟರ್ ಎಲ್ಲ ಈ ಬಲರಾಮ ಸಿನಿಮಾ ಅತ್ಯಂತ ಹೆಚ್ಚಾಗಿ ಜೀವಿಸಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ನೀವೇ ಅನ್ಸುತ್ತೆ, ಹೊರಗೆ ಒಳಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸದಾ ಚಿರಋಣಿಯಾಗಿರ್ತೀನಿ ಸರ್ ನಿಮ್ಮೆಲ್ಲರಿಂದಾನೇ ನಾವು ಸರ್. ಸರ್ ನಾನು ಏನು ಕೊಟ್ಟಿಲ್ಲ ಸರ್. ನಾನು ಆ ಕಾಸ್ಟ್ಯೂಮ್ ಹಾಕಿದಾಗ ಆ ಬಾಯ್ಜನ್ಸ್ ಎಲ್ಲ ನಾನು ಹೇಗ್ ನೋಡ್ತಾ ಇದ್ರು ಅಂದ್ರೆ, ನಾನು ಮುಸ್ಲಿಮೇ, ನಾನು ಅವರಲ್ಲೊಬ್ಬ, ಹಿಂಗೆ ನಾನು ನೋಡಿ ಅದು ಒಂದು ನನಗೆ ಶಕ್ತಿ ಕೊಡ್ತು ಸರ್. ಎಲ್ಲಾ ಕಡೆ ನಾನು ಅದು ಕ್ಯಾರಿ ಫಾರ್ವರ್ಡ್ ಮಾಡಿದೆ. ಆದ್ರೆ ಈಗ ಅವ್ರ ಮನಸ್ಸಲ್ಲಿ ನಾನು ಉಳ್ಕೊಂಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಕ್ಯಾರೆಕ್ಟರ್ ಎಸ್ಪೆಷಲಿ ನನಗೆ ವಿನೋದ್ ಸರ್ ಅವ್ರ ವೈಫ್ ನಿಶಾ ಮ್ಯಾಮ್ ನನಗೆ ಪಠಾನ್ ಅನ್ನೋ ಕ್ಯಾರೆಕ್ಟರ್ ಮಾಡು ಅಂತ ಹೇಳಿದ್ದು. ಮ್ಯಾಮ್ ನಿಮ್ಗೂ ಅಷ್ಟೇ, ಐ ಆಮ್ ಸೋ ಗ್ಲಾಡ್ ಅಂಡ್ ಹ್ಯಾಪಿ. ಈ ಒಂದು ಪಠಾನ್ ನ ಸೃಷ್ಟಿ ಮಾಡಿದಕ್ಕೆ ನಮ್ಮ ಕ್ಯಾಪ್ಟನ್ ಬಗ್ಗೆ ಮಾತಾಡ್ಲೇಬೇಕು. ಡೈರೆಕ್ಟರ್ ಸರ್ ಒಂದು ಬಕೆಟ್ ಅಲ್ಲಿ ಬಿರಿಯಾನಿ ಇಟ್ಬಿಟ್ಟಿದ್ರು, ಯಾರ್ಯಾರು ಎಷ್ಟು ಬೇಕು ತಿನ್ಕೊಳ್ಳಿ ಅಂತ. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅಷ್ಟು ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾರೆ ಸರ್. ಒಬ್ಬ ನಟನಿಗೆ ಬೇಕಾಗಿರೋದು ಆ ಫ್ರೀಡಮ್ ಸರ್. ಒಬ್ಬ ಆಕ್ಟಿಂಗ್ ಆಚೆ ತರಕ್ಕೆ ಆ ಸ್ಪೇಸ್ ಕೊಟ್ರೆ ಅವ್ರು ಇದೆ ಸರ್ ರಿಸಲ್ಟ್ ಪ್ರೂವ್ ಮಾಡ್ಕೊಳಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್ ದಯವಿಟ್ಟು ಚಾನ್ಸ್ ಆಲ್ರೆಡಿ ಎಲ್ಲ ಗೆಲ್ಸಿದೀರಾ. ಈ ಬಲರಾಮ ಸಿನಿಮಾಗೆ ನೀವೇ ಒಂದು ದೊಡ್ಡ ಬಲ. ಇಡೀ ಕರ್ನಾಟಕ ಜನತೆ ಕೇಳ್ಕೊಳ್ತಾ ಇದೀನಿ, ಇದೇನ್ ರೌಡಿಸಮ್ ಸಿನಿಮಾ ಅಲ್ಲ, ರಕ್ತ ಇಲ್ಲ, ವೈಲೆನ್ಸ್ ಇಲ್ಲ, ಏನೂ ಇಲ್ಲ. ಬಂದು ನೀವು ಆರಾಮಾಗಿ ಒಂದು ಮಗುವಿಂದ ವಯಸ್ಸಾಗಿರೋರು ಒಂದು ಸಿನಿಮಾ ನೋಡ್ಬೋದು. ಕಾಸ್ಟ್ಯೂಮ್ ಬಿಟ್ಟು ಬಂದಿದ್ದೀವಿ ಸರ್ ಇವತ್ತು ನಮ್ಮ ಹಬ್ಬ ಅಲ್ವಾ ಸರ್, ಅದಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿ ಹೋಗೋಣ. ಥ್ಯಾಂಕ್ ಯು.